ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಇದು ನಿರ್ಧಾರ ತೆಗೆದುಕೊಂಡಿರುವುದು ಅಸಹ್ಯ ಕೃತ್ಯ, ನಿಜಕ್ಕೂ ಹೀನವಾದ ಕೃತ್ಯ. ಯಾಕಂದರೆ ಹಿಂದೂ ಧರ್ಮ ಅಂದರೆ ಪವಿತ್ರ ಧರ್ಮ, ಸಾವಿರಾರು ವರ್ಷವುಳ್ಳ ಈ ಪವಿತ್ರ ಧರ್ಮಕ್ಕೆ ಧಕ್ಕೆ ತಂದಿರುವುದು ನಿಜಕ್ಕೂ ಸಿದ್ದರಾಮಯ್ಯನವರು ಬಹಳ ಘೋರವಾದ ಇದು ತನಿಖೆ ತೆಗೆದುಕೊಂಡಿದ್ದಾರೆ. ಯಾಕೆ ಹಿಂದೂ ಧರ್ಮಕ್ಕೆ ಇಂಥ ಪದಚ್ಯುತಿ ತರ್ತಾ ಇದ್ದಾರೆ ಅಂದರೆ ನಮಗೆ ತಿಳಿತಾ ಇಲ್ಲ. ಇವತ್ತು ವೀರೇಂದ್ರ ಹೆಗಡೆ ಅವರು ಎಂತೆಂಥ ದೊಡ್ಡ ಕೆಲಸ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅನೇಕ ಮಹಿಳೆಯರಿಗೆ ಅವರಿಗೆ ಆರ್ಥಿಕ ವ್ಯವಸ್ಥೆ ಆಗಲಿ ಅನೇಕ ವ್ಯವಸ್ಥೆಯಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಅನೇಕ ಹಿಂದೂ ಇವತ್ತು ಪವಿತ್ರ ಧರ್ಮದ ಆ ಮಂಜುನಾಥ ಸಾನ್ನಿಧ್ಯದಲ್ಲಿ ಇವತ್ತು ಇಂಥ ಹೀನ ಕೃತ್ಯ ಎಸಗಿ ಅನೇಕ ಅತ್ಯಾಚಾರವೆಸಗಿದ್ದಾರೆ. ಅಲ್ಲಿ ಲಾಶಗಳಿವೆ, ಇಲ್ಲಿ ಬುರುಡೆ ಇದೆ ಅಂತ ಸುಮಾರು 1 ತಿಂಗಳದಿಂದ SIT ತನಿಖೆ ವರೆಸಿ ಈ ಹಿಂದೂ ಧರ್ಮಕ್ಕೆ ಅವರು ಏನು ಹೀನವಾಗಿ ನೋಡ್ತಾ ಇದ್ದಾರೆ. ನಿಜಕ್ಕೂ ಇಡೀ ನಮ್ಮ ಭಾರತ ದೇಶದ ಹಿಂದೂ ಜನತೆ ಯಾರು ಸುಮ್ಮನೆ ಕೂಡುವುದಿಲ್ಲ. ನೆನಪಿಟ್ಕೊಳ್ಳಿ, ಇದು ದಂಗೆ ಎದ್ದಿದರೆ ಇಡೀ ಭಾರತ ದೇಶ ಹಿಂದೂ ಧರ್ಮ ಒಂದಾಗಿ ಇವತ್ತು ತಮಗೆ ಹೀನವಾದ ಕೃತ್ಯವನ್ನು ನಮಗೆ ಎಸಗ್ತಾ ಇದ್ದೀರಂತ ನಾವು ಇವತ್ತು ಇನ್ನೂ ಸಹಿತ ಮುಂದುವರಿತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಕ್ತಾಯಗೊಳಿಸ್ತೀನಿ. ನಮಸ್ತೆ.